49 ಗ್ರೇಡ್ಗಳಿಗೆ 6 ತಿಂಗಳು ಒಳಗಡೆ ಇರ್ತದೆ ಪೆಂಡಿಂಗ್ ಕೂಡ ಇದ್ದಾರೆ, ಅವರು ಕೂಡ ಮಾತನಾಡ್ತಾರೆ. ಬಾಯ್ಲಿ ಮಗನೇ ಇದು ಹಿಡ್ಕೊಳ. ನಾಟ್ ಟೂ ವೀಲರ್ ಅಂದರೆ ಎಲ್ಲರೂ ರ್ಯಾಶ್ ಆಗ್ತಿರಲ್ಲ, ಎಷ್ಟು ಫ್ರೆಂಡ್ಲಿ ನಾನು ನಾಟ್ ವೀಲರ್ ಅಂದರೆ ರ್ಯಾಶ್ ಆಗ್ತಾಯಿದ್ವಿ ಒಳ್ಳೆ
ಇದು ಯುರೋಪಿಂದ ತರಿಸ್ಕೊಂಡಿರೋ ಸರ್ ಇದು ಅಲಾಬಾಯಿ ಅಂತ 2.5 ಇಯರ್ಸ್ ಇವನಿಗೆ. ಗರುಡ ಇವನ ಹೆಸರು. ಆ್ಯಕ್ಚುಲಿ ಇದು ಹಂಟಿಂಗ್ ಪರ್ಪಸ್ಗೆ ಎಲ್ಲ ಗಾರ್ಡಿಂಗ್ ಪರ್ಪಸ್ ಯೂಸ್ ಮಾಡ್ತಾರೆ ಫಾರ್ಮಲ್ಲೆಲ್ಲ. ಇದು ವೂಲ್ಫ್ಗೆಲ್ಲ ಹಂಟ್ ಮಾಡೋಕ್ಕೆ ಇದು ಮಾಡ್ತಾರಲ್ಲ. 180 kgsವರೆಗೂ ಬರುತ್ತೆ ಇದು. 160 to 180 kgsವರೆಗೂ ಬರುತ್ತೆ. ಒಂದು ಡೈಲಿ ಒಂದು 4 kgs ಚಿಕನ್, ರಾ ಚಿಕನ್ ಬೇಕು ಅವನಿಗೆ. ಮಾರ್ನಿಂಗ್ 2 kgs ರಾ ಚಿಕನ್ನು, ಈವ್ನಿಂಗ್ 2 kgs ಚಿಕನ್ ರೈಸು, ಮಧ್ಯಾಹ್ನ 1 ಲೀಟ್ರ್ ಮಜ್ಜಿಗೆ ಬೇಕು ಅವನಿಗೆ. ಅದು ಹಂಗೆ ಅಂದರೆ ನಮ್ದು ಹಂಗಿಲ್ಲ ಸರ್. ನನಗೆ ಪೆಟ್ ಲವರು. ನನ್ನ ಹತ್ರ ಒಂದು 100 ಡಾಗ್ಸ್ ಇದೆ ಫಾರ್ಮಲ್ಲಿ. ಇದು ಇಲ್ಲ ಹುಡುಗರು ಊರಿಗೆ ಹೋಗ್ಬಿಟ್ಟಿದ್ದಾರೆ ಕೆಲಸ ಮಾಡೋರು. ಸೊ ಅದಕ್ಕೆ ಇದೇ ಥರದ ಇನ್ನೊಂದು 10 ಇದೆ. ಇವತ್ತೆಲ್ಲ ಕರ್ಕೊಂಬರ್ಬೇಕಿತ್ತು, ಆಗಿಲ್ಲ. ಸ್ವಲ್ಪ ಫಾರ್ಮಲ್ಲಿ ಜಡೆ ಮೈಸಂದ್ರದಲ್ಲಿ ಫಾರ್ಮ್ ನಮ್ಮದು. ಅಂದರೆ ಬ್ರೀಡಿಂಗ್ ಪರ್ಪಸ್ ಅಲ್ಲ ನಂದು. ನಮ್ಮ ಪೆಟ್ಟು ಕ್ರೇಜು ಬ್ರೀಡಿಂಗ್ ಎಲ್ಲ ಮಾಡಲ್ಲ, ಸುಮ್ಮನೆ ಶೋಕಿಗೆ ಸಂದರೆ ಕ್ರೇಜ್ ನಮಗೆ ಚೈಲ್ಡ್ಹುಡ್ ಇದ್ದಾಗಿಂದ ನಮಗೆ ಕ್ರೇಜು. ಸೊ ಆ ಥರ ಒಂದೊಂದು ಕಂಟ್ರಿಯಿಂದ ಸೆಲೆಕ್ಟ್ ಮಾಡಿ ರೇರ್ ಬ್ರೀಡ್ಸ್ನ ಎಲ್ಲ ತರಿಸಿ. ಯೂಜ್ ಬ್ರೀಡ್ಸ್ ಇಷ್ಟ ನನಗೆಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀವಿ ಆ ಥರ ಎಲ್ಲ. ನಾನು ಬ್ರೀಡಿಂಗ್ ಮಾಡಲ್ಲ ಸರ್. ಆಟೋಮೆಟಿಕ್ ನ್ಯಾಚುರಲಿ ಅವೇ ಯಾವಾಗನ ಆಗಿ ಲೀಟ್ರ್ ಆಗಿದ್ದಾಗ ಮಾತ್ರ ಇದು ಮಾಡಿ ನಾನ್ ಫೋರ್ಸೆಬಲ್ಲಿ ಮಾಡಿಸ್ಬಿಟ್ಟು ಲೀಟ್ರ್ ಇವತ್ತರೂ ತೆಗೆದು ಮಾರಿಲ್ಲ ನಾನು. ನನ್ನ ಕ್ರೇಜ್ಗೆ ಸಾಕದು. ಫಾರ್ಮಲ್ಲಿ ಡೈಲಿ ಅಲ್ಲೆಲ್ಲ ಒಂದು 80 kgs ಚಿಕನ್ ಹಾಕ್ತೀವಿ ಡೈಲಿ. 100 kgs 100 ನಾಯಿಗಳಿಗೆ. ಇದೇ ಬ್ರೀಡ್ 10 ಇದ್ದಾವೆ. ಹಂಗೆ ಲೆಕ್ಕ ಹಿಡ್ದಿಲ್ಲ ಸರ್. ಈಗ ನಾವು ಪ್ರೀತಿಗೆ ಮಾಡಿರೋದು ನಾವು ಹಂಗಲ್ಲ. ಈಗ ಬಿಸ್ನೆಸ್ ಪರ್ಪಸ್ ನಾವು ಇಟ್ಕೊಂಡ್ರೆ ನಾವು ಕ್ಯಾಲ್ಕುಲೇಷನ್. ಈಗ ಬಿಸ್ನೆಸ್ ಪರ್ಪಸ್ ನಮ್ಮ ಪೆಟ್ಸು ಅವಾಗಿಂದ ನಾವು ಚಿಕ್ಕವರಿದ್ದಾಗಿಂದ ಸಾಕಬೇಕನ್ನೋದು ಇಷ್ಟ. ಸೊ ಹಂಗಾಗಿ ನಮಗೆ ಇದರಿಂದ ನಮಗೊಂದು ಲೈಫ್ ಬೇರೆ ಚೇಂಜ್ ಆಗಿದೆ. ಸೊ ಹಂಗಾಗಿ ಸರ್ ನಾನು ತರಿಸ್ಕೊಂಡಿದ್ದು 8 lakh rupees ಕೊಟ್ಟು ತರಿಸ್ಕೊಂಡಿರೋದು ಒಂದೊಂದು ಈಚು. ಇವಾಗೆಲ್ಲ ಪಪ್ಪೀಸ್ ಇದೆ ಮಾಡ್ತಾರೆ. ಬಟ್ ನಾನು ಇದುವರೆಗೂ ಯಾವುದು ಕೊಟ್ಟಿಲ್ಲಲ್ಲ, ನನಗೆ ಐಡಿಯಾ ಇಲ್ಲ. ನಾನು ಯಾವುದು ಬ್ರೀಡ್ ಮಾಡಿಲ್ಲ ಇನ್ನೋವರೆಗೂ. ನನ್ನ ಹತ್ರ ಟಾಯ್ ಬ್ರೀಡ್ಸ್ ಕಲೆಕ್ಷನ್ಸು ಇದೆ, ಹ್ಯೂಜ್ ಬ್ರೀಡ್ ಕಲೆಕ್ಷನ್ಸು ಇದೆ. ಇವ್ರಿಗೆ ಹ್ಯೂಜ್ ಬ್ರೀಡ್ಸ್ ಇಷ್ಟ ಅಂದರೆ ನಂಗೆ ಟಾಯ್ ಬ್ರೀಡ್ಸ್ ಇಷ್ಟ. ಸೊ ಅದೇ ಕಲೆಕ್ಟ್ ಮಾಡಿಕೊಂಡು ಇಲ್ಲಿವರೆಗೆ ಅದೇ ಕ್ರೇಜ್ ಅಂತ ಹೇಳಿದ್ರಲ್ಲ, ಸೊ ಆ ಪರ್ಪಸ್ಗೆ ಇಟ್ಕೊಂಡಿದ್ದೀವಿ. ಅದೊಂದು ಟೈನಿ ಅಂತ ಚಿವು ಅದು. ಸೊ ಇವನ್ ಟಾಯ್ ಪ್ಯೂಡಲ್ಲು ಈಗ 6 months. ಅಮೆಝಾನ್ ಪ್ಯಾರಟ್ಸ್ ಇದೆ, ಟರ್ಟಲ್ ಇದೆ, ಸೊ ಮೆಕಾವಸ್ ಇದೆ, ಜೊತೆಗೆ ಡಾಗೀಸ್ ಇದೆ. ಸೊ ಇದೆ ನಮಗೆ ಲೈಫು. ಇಷ್ಟನ್ನೆಲ್ಲ ಹೇಗೆ ನೋಡ್ಕೋತೀರಾ ಮೇಡಮ್ ತಾವು? ಇದು ಮ್ಯಾನೇಜ್ ಆಗುತ್ತೆ, ನೋಡ್ಕೊಳ್ಳೋಕ್ಕೂ ಇದ್ದಾರೆ, ಲೇಬರ್ಸ್ ಇದ್ದಾರೆ. ಸೊ ಹಾಂ ಲೇಬರ್ಸ್ ಇದ್ದಲ್ದ್ರೆ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಒಂದು 75 ಡಾಗೀಸ್ ಇದೆ. ನಮ್ಮದು ಫಾರ್ಮ್ ಹೌಸ್ ಇದೆ ತುರುವೇಕೆರೆ ಹತ್ರ. ಅಲ್ಲಿ ನಾವು ಬ್ರೀಡಿಂಗ್ ಪರ್ಪಸ್ಗೆ ಯಾವುದೂ ಮಾಡಿಲ್ಲ ಇಲ್ಲಿವರೆಗೆ. ಎಲ್ಲ ಜಸ್ಟ್ ಚಿಕ್ಕ ಮರಿಯಿಂದ ತಗೊಂಡು ಕಲೆಕ್ಷನ್ಸ್ ಇದು ಹೆಸರು ಬಂದ್ಬಿಟ್ಟು ಟೆಡ್ಡಿ ಅಂತ. ಟೆಡ್ಡಿ. ಸೊ ಮೊದಲಿಂದನೂ ಪಾಪುಯಿಂದನೂ ಸಾಕಿದ್ದೀವಲ್ಲ, ಅದು ನನ್ನ ಮಕ್ಳ ಥರನೇ ಎಲ್ಲನೂ ನಾವು ನೋಡ್ಕೊಳ್ಳೋದು. ನಮ್ಮ ಹತ್ರ 3 ಹಸ್ಕೀಸ್ ಇರೋದು. ದೊಡ್ಡವಳು 6 ವರ್ಷ, ಅವಳು ಹೆಸರು ಅಕೀರಾ. ಚಿಕ್ಕವನು 3 ವರ್ಷ ಆರ್ಯ. ಮಧ್ಯದವನು 5 ವರ್ಷ ಅರ್ಜುನ ಅಂತ. ನಾವು ಮಡಿಕೇರಿ ಮೂಲತಃ ಬಂದಿರೋದು. ನಾವು ಹಾಗೆ ಇವ್ರನ್ನ ಸೋಷಿಯಲೈಸ್ ಮಾಡ್ಸೋಣ ಅಂತ ಹಾಗೆ ಬಂದಿರೋದು. ದಿಸ್ ಈಸ್ ಅ ನೈಸ್ ಪ್ಲ್ಯಾಟ್ಫಾರ್ಮ್. ಅವ್ರಿಗೂ ಒಂದು ಜನರನ್ನ ಮಾತಾಡಿಸ್ಬೇಕು. ಬಿಕಾಸ್ ಸಮ್ ಡಾಗ್ಸ್ ಆರ್ ಅಗ್ರೆಸಿವ್ ಅಲ್ಲ, ಅದನ್ನು ನ್ಯೂಟ್ರಲ್ ಮಾಡೋದೇ ಈ ಥರ, ನ್ಯೂಟ್ರಲ್ ಆಗಿ ಅವ್ರ ಬಿಹೇವಿಯರ್ನ ಕಂಟ್ರೋಲ್ ಮಾಡೋದೇ ಈ ಥರ ಸೋಷಿಯಲೈಸ್ ಮಾಡಿಸಿ. ಹಾಗೆ ಇಲ್ಲಿಗೆ ಬಂದಿದ್ದು ಸುಮ್ಮನೆ. ನಿಮ್ಮ ಹತ್ರ ಇರೋ ನಾಯಿ ಸ್ಪೆಷಾಲಿಟಿಗಳೇನು ಮೇಡಮ್? ಹೇಗಿರುತ್ತೆ ಮನೆಯಲ್ಲೆಲ್ಲ? ಮನೆಯಲ್ಲಿ ಅವ್ರದ್ದೇ ರಾಜ್ಯಭಾರ, ಅವ್ರದ್ದೇ ಇಡೀ ಮನೆ. ನಾವು ಒಂದು ಮೂಲೆಯಲ್ಲಿ ಇರೋ ಥರ. ಅವ್ರು ಹೆಂಗೆ ಅನಿಸುತ್ತೋ ಅವ್ರು ಹಾಗಿರ್ತಾರೆ. ನಾವು ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಇರೋ ಥರ. ಬಟ್ ತುಂಬ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಈ ಬ್ರೀಡ್ ಹಸ್ಕೀಸು ದೇ ಇಂಟ್ರ್ಯಾಕ್ಟ್ ಅ ಲಾಟ್. ತುಂಬ ಡ್ರಾಮಾ ಮಾಡೋದು. ತಿನ್ನೋದಿಲ್ಲ, ಸ್ವಲ್ಪ ಡೈಲಿ ಏನು ಕಾರಲ್ಲಿ ಕರ್ಕೊಂಡು ಹೋಗಬೇಕು, ವಾಕಿಂಗ್ ಮಾಡಿಸ್ಬೇಕು, ಮಾತಾಡ್ತಾ ಇರಬೇಕು, ಮುದ್ದು ಮಾಡಬೇಕು, ಆ ಥರ ಮಕ್ಳ ಥರನೇ. ಡ್ರೆಸ್ಸಸ್ ಎಲ್ಲ ಹಾಕಿದ್ದೀರಾ? ಅದ್ರ ಬಗ್ಗೆ ಡ್ರೆಸ್ಸಸ್ ಅಂದರೆ ಅವಳಿಗೆ ಮುಂಚೆಯಿಂದನೂ ನಾವು ಟೀ ಶರ್ಟ್ ಅದು ಇದು ಹಾಕೋ ಅಭ್ಯಾಸ. ಸೊ ಅವಳಿಗೆ ಡ್ರೆಸ್ಸಸ್ ಹಾಕೋದು ಅಂದರೆ ತುಂಬ ಇಷ್ಟ ದೊಡ್ಡವಳಿಗೆ. ಸಣ್ಣವನಿಗೆ ಅವ್ನು ಸಣ್ಣವನು 3 years. ಸೊ ಅವ್ನಿಗಿನ್ನೂ ಅಭ್ಯಾಸ ಇಲ್ಲ, ಎಲ್ಲ ಬಿಚ್ಕೊಂಡ್ಬಿಡ್ತಾನೆ. ಮಧ್ಯದವನು ಓಕೆ, ಅವನೊಂದು ಸ್ವಲ್ಪ ಕ್ಯಾಮ್ರಾ ಶೈ. ಅವನು ಪೋಸ್ ಮಾಡಿದ್ರೆ ಪೋಸೇ ಮಾಡಲ್ಲ, ಹಿಂದೆ ತಿರ್ಕೊಂಡು ಆ ಕಡೆ ತೋರಿಸ್ತಾ ಇರ್ತಾನೆ. ಹಾಗೆ ಇವಳು ಆದರೆ ಅವಳು ಫ್ರಾಕ್ ಎಲ್ಲ ತೋರಿಸ್ತಾಳೆ ಹಿಂದೆ ತಿರುಗ್ಬಿಟ್ಟು, ಆ ಥರ. ಏನು ಕಾಸ್ಟ್ ಎಲ್ಲ ಖರ್ಚಾಗುತ್ತೆ ಮೇಡಮ್? ನೀವು ಮಂತ್ಲಿ ಅಥವಾ ಡೈಲಿ ಏನೇನೆಲ್ಲ ಕೊಡ್ತೀರಾ ಫುಡ್? ಡಿಪೆಂಡ್ಸ್. ನಾವು ಒಂದು ಸ್ವಲ್ಪ ಮನೆ ಊಟನೂ ಅಭ್ಯಾಸ ಮಾಡಿದ್ದೀವಿ, ಹಾಗೆ ಅವ್ರದ್ದು ಡಾಗ್ ಫುಡ್ಡೂ ಅಭ್ಯಾಸ ಇದೆ. ಆ್ಯಂಡ್ ಇವ್ರು ತುಂಬ ಪಿಕ್ಕಿ ಈಟರ್ಸು. ನಾರ್ಮಲ್ ಆಗಿ ಬ್ರೀಡ್ದೆಲ್ಲ ತಿನ್ನೋದಿಲ್ಲ, ಪೆಡಿಗ್ರಿ ಅದೆಲ್ಲ ತಿನ್ನಲ್ಲ. ಇವ್ರಿಗೆ ನಾವು ಇಂಪೋರ್ಟೆಡ್ ಫುಡ್ಡು, ಅಕಾನ ಅಂತ ಒಂದು ಬ್ರೀಡ್ ಬರುತ್ತೆ ಕೆನೇಡಿಯನ್ದು, ಆ ಥರದ್ದು ಫುಡ್ ಕೊಡೋದು. ಸೊ ಅವ್ರಾಗೆ ಅವ್ರು ಚೂಸ್ ಮಾಡಿ ತಿನ್ನಬೇಕು ಅಂದರೆ ಅವ್ರಿಗೆ ಇಷ್ಟ ಆಗೋಂಥ ಫುಡ್ಡೇ ಕೊಡಬೇಕು. ಮೀಟ್ ಬೇಸ್ಡ್ ಡಯಟ್ ಅವ್ರು.
ಅವ್ರದ್ದು. ಏನು ಕಾಸ್ಟ್ ಆಗುತ್ತೆ ಮೇಡಮ್ ನಿಮಗೆ? ಕಾಸ್ಟ್ ಆಗುತ್ತೆ ಅರೌಂಡ್ 10K ಅಂತೂ ಆಗೇ ಆಗುತ್ತೆ. 3 ಜನ ಸೇರಿ 10K ಆಗುತ್ತೆ. ಮಂತ್ಲಿ 10K ಆಗುತ್ತೆ. ಮಂತ್ಲಿ 10K ಹಾಗೆ. ಹಾಯ್, ಮೇಡಮ್ ಹೇಳಿ, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಬಂದಿದ್ದೀರಾ? ನಾನು ಮಾನಸ, KRSಯಿಂದ ಬಂದಿದ್ದೀನಿ. ಇವಳು ಸ್ವೀಟಿ ಅಂತ, ನಮ್ಮ ಮನೆ ನಾಯಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಂಗಿ ಥರ ಇದ್ದಾಳೆ. ಮನೇಲಿ ಪಪ್ಪ ಮಮ್ಮಿ ಜೊತೆ ಹೆಂಗಿರ್ತೀವಿ ಇವಳು ಹಂಗೆ ಇರಬೇಕು, ಎಲ್ಲೂ ಹೋಗಬಾರ್ದು. ಮತ್ತು ಸಖತ್ ಜಲಸಿ ಇವಳು. ನಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಅಷ್ಟು ಹಚ್ಕೊಳ್ಳಲ್ಲ. ಅಂದರೆ ಫುಲ್ ಫ್ರೆಂಡ್ಲಿ ಆಗಿರ್ತಾಳೆ. ಫುಲ್ ಅಪ್ಪ ಅಮ್ಮನಿಗೆ ಅಡಿಕ್ಷನ್ ಇವಳು. ಪಪ್ಪನಿಗೆ ತುಂಬ ಅಡಿಕ್ಷನ್ ಇದ್ದಾಳೆ. ತುಂಬ ಕ್ಯೂಟಾಗಿ ಚೆನ್ನಾಗಿರ್ತಾಳೆ ಮನೇಲಿ. ತಾವು ಹೇಗೆ ನೋಡ್ಕೋತೀರಾ? ನನ್ನ ಹತ್ರ ತುಂಬ ಚೆನ್ನಾಗಿರ್ತಾಳೆ. ಫುಡ್ ಎಲ್ಲ ನೀವು ಹೇಳ್ದಂಗೆಲ್ಲ ಕೇಳ್ತಾರೆ? ಹಾಂ, ಕೇಳ್ತಾಳೆ. ಎಲ್ಲ ಕಡೆ ಕೇಳ್ತಾಳೆ, ಓಡಾಡ್ತಾಳೆ. ಎಲ್ಲೋಗ್ತೀವಿ ಅಲ್ಲೆಲ್ಲ ಒಟ್ಟಿಗೆ ಇರಬೇಕು, ಎಲ್ಲ ಕಡೆ ಸುತ್ತಬೇಕು. ಇವಳು ಗ್ರೌಂಡ್ಸ್ ಅಂದರೆ ತುಂಬ ಇಷ್ಟ, ಕಾರಲ್ಲಿ ಹೋಗೋದು. ಹಾಂ, ಫ್ಯಾಮಿಲಿ ಫ್ರೆಂಡ್ಲಿ. ಫುಲ್ ಫ್ಯಾಮಿಲಿ ಜೊತೆನೇ ಇವಳು, ಯಾರಿಗೂ ಏನೂ ಮಾಡಲ್ಲ. ಫುಲ್ ಚೆನ್ನಾಗಿದ್ದಾಳೆ. ಫಸ್ಟ್ ಟೈಮ್ ಡಾಗ್ ಶೋನಲ್ಲಿ? ಹಾಂ, ಡಾಗ್ ಶೋ ಫಸ್ಟ್ ಟೈಮ್. ಹೇಗೆ ಅನ್ಸುತ್ತೆ ಮೇಡಮ್? ಅಂದರೆ ಎಲ್ಲ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಡಾಗ್ಸ್ ಎಲ್ಲ ಒಂದೊಂದು ಕ್ಯಾಟಗರಿಯಲ್ಲಿ ಒಂದೊಂದು ತುಂಬ ಚೆನ್ನಾಗಿದೆ. ಮೋರ್ ಓವರ್ ಇಲ್ಲಿ ಒಂದೊಂದು ಡಾಗ್ಸು ಒಂದೊಂದು ಕ್ಯಾಟಗರಿ ಹೊಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಒಂದೊಂದು. ಮತ್ತು ಡ್ರೆಸ್ಸಿಂಗ್ ಸೆನ್ಸ್ ಇರಲಿ, ಒಬ್ಬೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದನ್ನು ರೆಡಿ ಮಾಡೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಇವಳಿಗೆ ರೆಡಿ ಮಾಡೋದೆಲ್ಲ ನಮ್ಮ ಮ್ಯಾಮ್. ಎಷ್ಟು ಟೈಮ್ ತಗೋತೀರಾ ಮೇಡಮ್? ಏನು ಟೈಮ್ ತಗೊಳ್ಳಲ್ಲ, ಮಾಡಿಸ್ಕೊತಾಳೆ. ರೆಡಿ ಎಲ್ಲ ಕ್ಲೀನಾಗಿ ಮಾಡಿಸ್ಕೊತಾಳೆ. ಮನೆಯಲ್ಲೆಲ್ಲ ನಿಮ್ಮ ಜೊತೆ ಓಡಾಡ್ತಾಳೆ? ಆರಾಮಾಗಿದ್ದಾಳೆ. ಹಾಂ, ಎಲ್ಲ ಹೋದ್ರು. ಪಪ್ಪನ ಜೊತೆ ಜಾಸ್ತಿ. ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ, ಬಟ್ ಕರೆಯೋದು ಮಾತ್ರ ಟೈಮಲ್ಲಿ ಕರಿತಿಲ್ಲ. ಅದೊಂದು ನಮ್ಗೆ ಬೇಜಾರಾಯಿತು. ಬಿಕಾಸ್ ನಾವು ಇವಳನ್ನ ಗ್ರೂಮ್ ಮಾಡದೆ ತಗೊಂಡೋಗೋಕೆ ಕಷ್ಟ ಆಗುತ್ತಲ್ವ, ಅದೊಂದು ಮಾತ್ರ. ಬೇರೆ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಇವಾಗ ಆಲ್ರೆಡಿ ಫಸ್ಟ್ ರೌಂಡ್ ಮುಗಿದು ಬೆಸ್ಟ್ ಆಫ್ ಬ್ರೀಡ್ ಬಂದಿದೆ. ಸೊ ಓಪನ್ ಶೋ ಅಲ್ಲಿ ಎಷ್ಟು ಬರುತ್ತೆ ನೋಡಬೇಕು. ರೀಸೆಂಟಾಗಿ ಮಡಿಕೇರಿಯಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ವಿ. ಅಲ್ಲಿ ಓವರಾಲಲ್ಲಿ ಟಾಪಲ್ಲಿ ಬಂದೆ, ಅಲ್ಲಿ ಫಸ್ಟ್ ಪ್ಲೇಸ್. ಸೊ ಇಲ್ಲೇನು ಬರುತ್ತೆ ನೋಡಬೇಕು. ಬಟ್ ಹಾಂ, ಸತತವಾಗಿ 4ನೇ ಬಾರಿದು ನಾವು ಮೈಸೂರಿಗೆ ಬರ್ತಿರೋದು. ಸೊ ಪ್ರತಿ ವರ್ಷ ಅವಳು ಪ್ರೈಸ್ ತಗೊಂಡು ಹೋಗಿದ್ದಾಳೆ. ಸೊ ಈ ಸಲ ತಗೊಂಡು ಹೋಗ್ತಾಳೆ ಅಂತ. ಯಾವ ಬ್ರೀಡು, ಅದ್ರ ನೇಮ್, ಮತ್ತು ಏನು ಸ್ಪೆಷಾಲಿಟಿ ಓಕೆ ಓಕೆ. ಸೊ ಇದು ಟಿಬೆಟಿಯನ್ ಲಾಸಾ ಆ್ಯಪ್ಸು ಅಂತ, ನಾವು ಬ್ರೆಜಿಲಿಂದ ಇಂಪೋರ್ಟ್ ಮಾಡಿರೋದು. ಸೊ ಇವ್ರದ್ದು ಸ್ಪೆಷಾಲಿಟಿ ಏನಂದರೆ ಅವ್ರ ಕೋಟ್, ಲಾಂಗ್ ಕೋಟ್. ಸೊ ಕೋಟ್ ಈ ಥರ ಇರಬೇಕಂದ್ರೆ ನೀವು ಮೇಂಟೆನೆನ್ಸ್ ಡೆಫಿನೆಟ್ಲಿ ಮಾಡಲೇಬೇಕಾಗುತ್ತೆ. ದಿನಕ್ಕೆ 2 ಸತಿ ಗ್ರೂಮಿಂಗ್ ಮಾಡಬೇಕು. ಮತ್ತು ಅವ್ರಿಗೆ ಕೊಡೋ ಫುಡ್ ಮತ್ತು ಸಪ್ಲಿಮೆಂಟ್ಸ್ ಕೂಡ ಚೆನ್ನಾಗಿ ನೋಡಿ ಕೊಡಬೇಕಾಗುತ್ತೆ. ಲೈಕ್ ಕಾಡ್ ಲಿವರ್ ಆಯಿಲ್ ಆ ಥರ ಎಲ್ಲ ಸಪ್ಲಿಮೆಂಟ್ಸ್ ಕೊಡಬೇಕಾಗುತ್ತೆ. ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಈ ಥರ ಹಾಟ್ ಎನ್ವೈರ್ಮೆಂಟಲ್ಲಿ. AC ಕೂಲರ್ ಇದ್ದರೆ ಆರಾಮಾಗಿ ನೋಡ್ಕೊಳ್ಬೋದು, ಮ್ಯಾನೇಜ್ ಮಾಡ್ಬೋದು. ಅದನ್ನು ಹೇಗೆ ಪ್ರಿಪೇರ್ ಮಾಡ್ತೀರಾ ಮೇಡಮ್? ಬೆಳಗ್ಗೆ ಮಾರ್ನಿಂಗ್ ಓಕೆ. ಸೊ ಬೆಳಿಗ್ಗೆ ಒಂದ್ಸರಿ ಎದ್ದ ತಕ್ಷಣ ಅವಳದು ಗ್ರೂಮಿಂಗ್, ಲೈಕ್ ಕೋಂಬೆಲ್ಲ ಮಾಡೋದೆಲ್ಲ ಇರುತ್ತೆ. ಮತ್ತು ಅವಳು ನಾರ್ಮಲಿ ಮನೇಲಿ ನಾವು ಕೇಜಲ್ಲಿ ಹಾಕಲ್ಲ. ಸೊ ಮನೇಲಿ ಅವ್ರು ಇರ್ತಾರೆ. ರಾತ್ರಿ ಒಂದ್ಸತಿ ಮಲಗೋ ಮುಂಚೆ ಹೇರ್ ಎಲ್ಲ ಕಟ್ಟಿ ಇರ್ತಾರೆ. ಸೊ ನೀವು ಇವಳನ್ನ 365 ಡೇಸ್ ಚೆಕ್ ಮಾಡಿದ್ರೆ ಹೀಗೆ ಇರ್ತಾಳೆ, ಲೈಕ್ ಫುಲ್ ಹೇರ್ ಆಗಿ. ಸೊ ಎಲ್ಲ ಕಡೆ ಶೋಸ್ ಹೋಗ್ತಾ ಇರ್ತೇವೆ. ಸೊ ಇದೇ ಥರ ಸೊ ಇವಳಿಗೆ ಇಂಪೋರ್ಟ್ ಮಾಡಿದ್ದು ನಾವು ಬ್ರೆಜಿಲಿಂದ. ಸೊ ನಮಗೆ 3.5 lakhs ಸ್ಪೆಂಡ್ ಮಾಡಿದ್ದೇವೆ ಇಂಪೋರ್ಟ್ ಮಾಡೋಕ್ಕೆ. ಇಲ್ಲ ನಾವು ಬ್ರೀಡಿಂಗ್ ಮಾಡ್ತಾ ಇಲ್ಲ. ಸೊ ಜಸ್ಟ್ ನಮ್ಮ ಮನೆಗೋಸ್ಕರನೇ, ಜಸ್ಟ್ ಪ್ಯಾಷನ್ನಿಂದ ಶೋ ಮಾಡ್ತೇವೆ ಅಷ್ಟೇ. ಮೇಂಟೆನೆನ್ಸ್ ಲೈಕ್ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ, ಲೈಕ್ ನೀವು ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಅಂತ. ಸೊ ನೀವು ಒಳ್ಳೆ ಕ್ವಾಲಿಟಿ ಶ್ಯಾಂಪೂಸ್ ಎಲ್ಲ ಯೂಸ್ ಮಾಡಬೇಕಾದ್ರೆ ಶ್ಯಾಂಪೂಸಿಗೆ ಆಲ್ಮೋಸ್ಟ್ 2-3,000 per month ಸ್ಪೆಂಡ್ ಆಗುತ್ತೆ. ಇವರು ಮಟನ್ ಮತ್ತು ಚಿಕನ್ ಬೋನ್ಲೆಸ್ ಆ ಥರ ತಿನ್ನೋದು. ಸೊ ಆಲ್ಮೋಸ್ಟ್ 25,000 to 30,000 ಸ್ಪೆಂಡ್ ಆಗುತ್ತೆ ಪರ್ ಮಂತ್ ಮೇಂಟೆನೆನ್ಸಿಗೆ. ಫುಡಲ್ಲಿ ಚಿಕನ್, ಪಂಪ್ಕಿನ್, ಮಟನ್ ಎಲ್ಲ ಬೋನ್ಲೆಸ್, ಮತ್ತು ಸ್ವೀಟ್ ಪೊಟೆಟೊ, ಕ್ಯಾರೆಟ್ ಡಿಪೆಂಡ್. ಸೊ ಇವರು ಸ್ವಲ್ಪ ಫಸಿ ಈಟರ್ಸ್. ಸೊ ನಾವು ಫೋರ್ಸ್ ಫೀಡ್ ಮಾಡ್ತೀವಿ ಕೆಲವೊಂದು ಸತಿ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.